ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ K9 ನ್ಯೂಸ್ ಚಾನಲ್. ನಾನು ನಿಮ್ಮ ಲಕ್ಷ್ಮೀಕಾಂತ್ ತಮ್ಮನೂರ್. ಕನ್ನಡ ನಮ್ಮ ಉಸಿರಾಗಲಿ. ಪ್ರೊಫೆಸರ್ ಶಾಂತಕುಮಾರ್ ಪಾಟೀಲ್. ಚುಡುಗುಪ್ಪ ಕಸಾಪ ಸಂಸ್ಥಾಪನಾ ದಿನಾಚರಣೆ. ಕನ್ನಡ ನಾಡು ನುಡಿ ಭಾಷೆ ಸಂಸ್ಕೃತಿ ಪರಂಪರೆ ವೈಭವವಾಗಿ ಗಟ್ಟಿಯಾಗಿ ಉಳಿಸಿ ಬೆಳೆಸಬೇಕೆಂದು ಸದುದ್ದೇಶದಿಂದ ಹುಟ್ಟಿಕೊಂಡಿದ್ದು ಕನ್ನಡ ಸಾಹಿತ್ಯ ಪರಿಷತ್ ಎಂದು ಉಪನ್ಯಾಸ ಡಾಕ್ಟರ್ ಶಾಂತಕುಮಾರ್ ಪಾಟೀಲ್ ನುಡಿದರು. ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಲಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನೆ ದಿನಾಚರಣೆ ಅಂಗವಾಗಿ ವಿಶೇಷ ಉಪನ್ಯಾಸ ಮಾಲಿಕೆಯನ್ನು ನೀಡಿರುವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಜಯಕುಮಾರ್ ಪ್ರಾಚಾರ್ಯರು ಮಾತನಾಡಿ, ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿ ಪರಂಪರೆಗಳು ಭವ್ಯ ಮತ್ತು ಸುದೀರ್ಘವಾದದ್ದು. ನಾಲ್ವಡಿ ಕೃಷ್ಣರಾಯ ಒಡೆಯರು ಮೇ 5, 1915 ಕರ್ನಾಟಕ ಸಾಹಿತ್ಯ ಪರಿಷತ್ ಎಂಬ ಸಂಸ್ಥೆ ನಿರ್ಮಾಣ ಮಾಡಿ ಭೂಮಿ ನೀಡಿದಲ್ಲದೆ ಅವರೇ ಚಾಲನೆ ನೀಡಿದರು. ಮುಂದೆ 1935ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಎಂಬ ಹೆಸರಿನಿಂದ ಕರೆಯಲಾಯಿತು ಎಂದು ನುಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಗಮಿಸಿರುವ ಶ್ರೀ ಲಕ್ಷ್ಮೀ ಬಿರಾದರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಚುಡುಗುಪ್ಪ ಅವರು ಮಾತನಾಡಿ, ಕನ್ನಡ ನಾಡು ನೆಲ ಜಲ ಸಂರಕ್ಷಣೆಯಲ್ಲಿ ಹೋರಾಟ ಮಾಡುತ್ತಾ ಕಾವ್ಯ ಜಾಣ ರತ್ನ ಎಂಬ ಪರೀಕ್ಷೆ ನಡೆಸುವುದು, ಕನ್ನಡ ಭಾಷೆ ಹಾಗೂ ಅದರ ವಿಷಯ ಮಕ್ಕಳಿಗೆ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಎಂದು ನುಡಿದರು. MD ಅಸ್ಲಮಿ ಅವರು ಮಾತನಾಡಿ, ಕನ್ನಡ ಭಾಷೆ ಸಂಸ್ಕೃತಿ ಇತಿಹಾಸ ಹಾಗೂ ಕನ್ನಡದಲ್ಲಿ ಪತ್ರ ವ್ಯವಹಾರ ಮಾಡುವುದು, ಸರ್ಕಾರದ ಎಲ್ಲ ಇಲಾಖೆಗಳಿಗೆ ಕಡ್ಡಾಯವಾಗಿ ಕನ್ನಡ ಬೆಳೆಸುವುದು ಸೂಕ್ತ ಎಂದು ನುಡಿದರು. ನಗರ ಘಟಕದ ಅಧ್ಯಕ್ಷ ರಾಜ್ಕುಮಾರ್ ಹಡಪದವರು ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ ಇತಿಹಾಸವನ್ನು ಯುವ ಜನತೆಗೆ ತಿಳಿ ಕೊಡಬೇಕು ಹಾಗೂ ಸಂಸ್ಕೃತಿ ಸಾಹಿತ್ಯ ಅಭಿರುಚಿ ಎಲ್ಲರಲ್ಲಿ ಬರಬೇಕು ಎಂದು ನುಡಿದರು. ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಅನಿಲ್ ಕುಮಾರ್ M. ಶಿಂದೆ ಮಾತನಾಡಿ, ಕನ್ನಡ ಭಾಷೆಯ ಅಭಿಮಾನ ಹಾಗೂ ಸಂಸ್ಕೃತಿ ಓದುವ ಹವ್ಯಾಸ ಮಾಡಿಕೊಳ್ಳಬೇಕು. ಕರ್ನಾಟಕ ಗಡಿ ಭಾಗದಲ್ಲಿ ಕನ್ನಡ ಭಾಷೆ ಕುರಿತು ಅರಿವು ಮೂಡಿಸುವ ಕೆಲಸ ಯುವಕರಿಂದ ಆಗಬೇಕು ಎಂದರು. ಈ ಸಂದರ್ಭದಲ್ಲಿ ಮಾರ್ದುರಪ್ಪ ಅಣದೂರ್, ರಾಜಪ್ಪ ಜಮಾದಾರ್, ಸಾವಿತ್ರಿಬಾಯಿ ಪುಲೆ ಸಂಘದ ಅಧ್ಯಕ್ಷರಾದ ಪ್ರೇಮಿಳಾ ರೆಡ್ಡಿ, ದಿಲೀಪ್ ಕುಮಾರ್ ಪಸಾರೆ ಹಾಗೂ ಗುಂಡಪ್ಪ ಕೋರಿ, ಸಂಜೀವನ್ ಭೋಸಲೆ, ಸಂತೋಷ್ ತಾಂಡೂರ್, ಬಾಲಾಜಿ, ಡಾಕ್ಟರ್ ಚಿತ್ರಶೇಖರ್ ಚಿರಳ್ಳಿ, ಮಲ್ಲಿಕಾರ್ಜುನ್ ತಿರ್ಲಾಪುರ್, ಉಮೇಶ್, ಪವನ್ ಕುಮಾರ್, ಗೀತಾಶ್ರೀ, ಡಾಕ್ಟರ್ ಚೆನ್ನಮ್ಮ, ಡಾಕ್ಟರ್ ಪಾರ್ವತಿ, ಹಲೀಮಾ, ಶಂಕರ್ ನಾರಾಯಣ್ ಉಪನ್ಯಾಸಕರು, ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಕನ್ನಡ ವಿಷಯನೇ ಗೊತ್ತಿಲ್ಲ ಅಂದ್ರೆ ನಮ್ಮ ಕನ್ನಡದ ಉಳಿವಿಗೆ ನಾವೇ ಹೋರಾಟ ಹೇಗೆ ಮಾಡ್ತೀವಿ, ನಮ್ಮ ಮುಂದಿನ ಮಕ್ಕಳಿಗೆ ಏನ್ ಹೇಳ್ತೀವಿ ಅಂತ. ಈ ಒಂದು ಪರಿಷತ್ತು ಇರೋದು, ಈ ಒಂದು ವೇದಿಕೆ ಇರೋದು ಕನ್ನಡದ ಉಳಿವಿಗಾಗಿ. ಅನೇಕ ಜನ ನಮ್ಮ ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಕವಿಗಳಾಗಿ ಸಾಹಿತಿಗಳಾಗಿ ಹುಟ್ಟುತ್ತಾರೆ. ಅವರಿಗೆ ಗೊತ್ತಿಲ್ಲ ನಾವು ಸಾಹಿತಿ ಇದ್ದೇವೆ ಅಂತ ಹೇಳಿ. ಅವರಲ್ಲಿ ಬಹಳ ಏನಿದೆ ಇಲ್ಲಿ, ಅವರ ಹತ್ರ ಇದೆ ಬಹಳಷ್ಟು ಪ್ರತಿಭೆ ಇದೆ, ಆಗ ಅವರು ಹೊರ ಹಾಕಲ್ಲ. ಮುಂದಿನ ಏನಾದ್ರೂ ಅನಿಲವರೇ ಒಂದು ಸಮಾರಂಭ ಮಾಡ್ಬೇಕಾಯ್ತು ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಕಾಂಪಿಟೇಷನ್ ಇಟ್ಟು ಕನ್ನಡದ ಬಗ್ಗೆ ಅವ್ರು ಕಂಪಲ್ಸರಿ ಸ್ಪರ್ಧೆ ಇಳಿದ್ರ ನಂತರ ಅವರಲ್ಲಿರುವ ಪ್ರತಿಭೆಯನ್ನ ಹೊರ ಹಾಕ್ತಾರೆ. ಮಕ್ಕಳನ್ನ ಕನ್ನಡ ಪ್ರಾಥಮಿಕ ಶಾಲೆಗೆ ಸೇರ್ಪಡೆ ಮಾಡಿ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸಬೇಕನ್ನೋದು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಒತ್ತಾಗಿ ಎಲ್ಲ ಗಣ್ಯಮಾನ್ಯಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೂ ಹಾಗೂ ಎಲ್ಲ ಪ್ರಾಧ್ಯಾಪಕರಿಗೂ ಸಹ ಕೂಡ ತಿಳಿಸಿದರು. ಅದಕ್ಕಾಗಿ ನಾನು ಬಹಳ ಒಂದು ಸಂತೋಷ. ಈ ಕಾರ್ಯಕ್ರಮ ಬಹಳ ಅದ್ದೂರಿ ಆಯಿತು. ಹೀಗೆ ನಾವೆಲ್ಲರೂ ಕೂಡಿ ಕನ್ನಡ ಬೆಳೆಸೋಣ, ಉಳಿಸೋಣ ಅಂತ ಹೇಳಿ ನನ್ನ ಮಾತಿಗೆ ನಾನು ವಿರಾಮ ಕೊಡ್ತೇನೆ. ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಹಲವಾರು ಅತಿಥಿ ಗಣ್ಯರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಮತ್ತು ಯಶಸ್ವಿಪೂರ್ವಕವಾಗಿ ನಪ್ಪಂದಿನ ಕಾರ್ಯಕ್ರಮ ನೆರವೇರಿತು. ವಿಶೇಷವಾಗಿ ತಮ್ಮ ಎಲ್ಲ ಮಾಧ್ಯಮದ ಮೂಲಕ ನಾನು ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಕನ್ನಡ ನಾಡು ನುಡಿ ಉಳಿವಿಗಾಗಿ ಮತ್ತು ಕನ್ನಡ ಶಾಲೆಗಳ ಉಳಿವಿಗಾಗಿ ಅತ್ಯಂತ ಮಾರ್ಮಿಕವಾಗಿರ್ತಕ್ಕಂಥ ಒಂದು ಮಾತನ್ನ ಎಲ್ಲ ಅತಿಥಿ ಉಪನ್ಯಾಸ ಎಲ್ಲರೂ ಮಾತನಾಡಿದರು. ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಕನ್ನಡ ಶಾಲೆಗಳು ಎಲ್ಲಿ ಅಳಿವಿನಂಚೆಯಲ್ಲಿವೆ, ವಿಶೇಷವಾಗಿ ಅಲ್ಲಿ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡುವುದರ ಮೂಲಕ ಸರ್ಕಾರಿ ಶಾಲೆಗಳಿಗೆ ಏನಪ್ಪಾ ಅಂತಂದ್ರೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಉಪಯೋಗಕಾರಿಯಾಗಿರ್ತಕ್ಕಂಥ ಒಂದು ಉಪನ್ಯಾಸಕರಿಗೆ ಕೊಟ್ಟು ಅಲ್ಲಿ ಎಲ್ಲಾ ಒಂದು ಮಕ್ಕಳಿಗೆ ಉಪಯೋಗಕಾರಿಯಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡಬೇಕಾಗಿ ತಮ್ಮ ಮಾಧ್ಯಮದ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ಈಗಾಗಲೇ
ನಮ್ಮ ಭಾಗದ ಶಾಸಕರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರು ಕನ್ನಡ ಭವನಕ್ಕಾಗಿ ಏನಪ್ಪ ಅಂದ್ರೆ ನಿವೇಶನ ಕೂಡ ನಿಗದಿಯನ್ನ ಮಾಡಿ ಅದಕ್ಕೆ ಇಂತಿಷ್ಟು ಅನುದಾನವನ್ನು ಕೊಡ್ತೀನಿ ಅಂತಕ್ಕಂಥ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಏನಪ್ಪ ಅಂದ್ರೆ ಅವರು ವಾಗ್ದಾನವನ್ನು ಮಾಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ಏನಪ್ಪ ಆದಷ್ಟು ಬೇಗ ಏನಪ್ಪ ಅಂತಂದ್ರೆ CA ಸೈಟ್ನ ಅಲಾಟ್ಮೆಂಟ್ ಅನ್ನ ಈಗಾಗಲೇ ಪುರಸಭೆಯಿಂದ ಆಗಿದೆ. ಅದನ್ನೇನಪ್ಪ ಅಂದ್ರೆ ಮಂಜೂರಾತಿ ಒಳಪಡಿಸಿ ಅದ ಯಾವ ರೀತಿಯಾಗಿ ಅದನ್ನ ಒಂದು ಕಟ್ಟಡ ಕಟ್ಟಲಿಕ್ಕೆ ಏನಪ್ಪಾ ಅಂದ್ರೆ ಆದಷ್ಟು ಬೇಗ ಏನಪ್ಪಾ ಅಂತಂದ್ರೆ ಈ ಕ್ಷೇತ್ರದ ಶಾಸಕರು ಹಾಗೂ ಈ ಕ್ಷೇತ್ರದ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಈ ಕ್ಷೇತ್ರದ ಒಂದು MP ಸಾಹೇಬರು ಕೂಡ ಏನಪ್ಪಾ ಅಂದ್ರೆ ಇದರ ಬಗ್ಗೆ ಏನಪ್ಪಾ ಅಂದ್ರೆ ಕಾಳಜಿಯನ್ನು ವಹಿಸಿ ಕನ್ನಡ ಭವನ ನಿವೇಶನವನ್ನು ಆದಷ್ಟು ಬೇಗ ಏನಪ್ಪಾ ಅಂತಂದ್ರೆ ಕಟ್ಟಡವನ್ನ ಪೂರ್ಣಗೊಳಿಸಬೇಕಾಗಿ ಏನಪ್ಪಾ ಅಂದ್ರೆ ನಾನು ಎಲ್ಲ ನನ್ನ ತಾಲೂಕಿನ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳ ಪರವಾಗಿ ಹಾಗೂ ಎಲ್ಲ ಅಜೀವ ಸದಸ್ಯರ ಪರವಾಗಿ ಹಾಗೂ ಎಲ್ಲ ತಾಲೂಕಿನ ಎಲ್ಲ ಕನ್ನಡ ಮನಸ್ಸುಗಳ ಪರವಾಗಿ ಏನಪ್ಪಾ ಅಂದ್ರೆ ನಾನು ಕಳಕಳಿನ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ.